ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಇದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ನಾವು ಒಂದು ಸ್ವಲ್ಪ ರುಬ್ಕೊಳ್ಳೋದ. ಜಾಸ್ತಿ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋವ. ನೋಡಿ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು 2 ರಿಂದ 3 ಸ್ಪೂನು ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಾಯಿಲಿ, ಎಣ್ಣೆ ಸ್ವಲ್ಪ ಕಾದರೆ ಸಾಕು, ಜಾಸ್ತಿ ಬಿಸಿ ಆಗೋದೇನು ಬೇಡ. ಬಿರ್ನಕಾಯಿ ಇದಕ್ಕೆ ಇವಾಗ ಇದು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಹಸಿ ಸ್ಮೆಲ್ಲು ಹೋಗುತ್ತೆ. ಹಸಿ ಸ್ಮೆಲ್ ಹೋದ್ರೇ ಇದು ಟೇಸ್ಟಾಗಿ ಬರೋದು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಹಸಿ ಯಾವುದು ಇದು ಮಾಡಿಲ್ಲ. ಇವಾಗ ಸ್ವಲ್ಪನೇ ಹಾಕತಾಯಿರಿ. ಚೆನ್ನಾಗಿ ಅದು ಬೇಯಬೇಕು ಸೊಪ್ಪು. ಅದರ ಜೊತೆಗೆ ಸೊಪ್ಪು ಚೆನ್ನಾಗಿ ಬೆಂದರೆ ಸಾಫ್ಟ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆದರೆ ಚಪಾತಿ ಜೊತೆಲಿ ಚೆನ್ನಾಗಿ ಹೊಂದ್ಕತ್ತೆ. ಇಲ್ಲ ಅಂತಂದರೆ ಚಪಾತಿ ನೀಟಾಗಿ ಬರಲ್ಲ. ಇದು ಬೇಯೋದು ಒಂದು 10 ನಿಮಿಷ ಬೇಕಾಗುತ್ತೆ. ಇದು 10 ನಿಮಿಷ ಬೇಯಕ್ಕೆ ಬಿಡಬೇಕಿಲ್ಲ. ನೋಡಿ ಈ ಥರ ಹಸಿ ಸ್ಮೆಲ್ಲು, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದೆಲ್ಲ ಹಸಿ ಸ್ಮೆಲ್ಲು ಹೋಗಬೇಕು. ಹಸಿ ಸ್ಮೆಲ್ಲು ಹೋದಷ್ಟು ತುಂಬ ಸಾಫ್ಟ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ಥರ ಸಾಫ್ಟ್ ಆಗಬೇಕು. ಇದಕ್ಕೆ ನೀರೇನು ಮಿಕ್ಸ್ ಮಾಡೋದೇನು ಬೇಡ, ಅದೇ ನೀರು ಬಿಟ್ಕೊತವೆ. ಈ ಥರ ನೋಡಿ ಅದೇ ನೀರು ಹೆಂಗೆ ಬಿಟ್ಕೊತದೆ ನೋಡಿ. ಇದು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇದು 5 ರಿಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕಿದು. ಚೆನ್ನಾಗಿ ಇದು ತಣ್ಣಗಾದ್ಮೇಲೆ ಇದನ್ನು ಫಸ್ಟ್ ತಣ್ಣಗಾಗಲಿ. ನೋಡಿ ಈ ಥರ ಹದವಾಗಿ ಹುರ್ಕೋಬೇಕಿದ್ನ. ಇಷ್ಟು ಹಾಕ್ಬೇಕಿದು. ಇಷ್ಟಾದಮೇಲೆ ಸ್ವಲ್ಪ ಚೆನ್ನಾಗಿ ತಣ್ಣಗಾಗ್ಬಿಡಿ. ಇದರಲ್ಲಿ ಬಿಟ್ಟರೆ ಅದು ತಣ್ಣಗಾಗೋದು ಲೇಟ್ ಆಯ್ತು ಅಂತ ನಾನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ತಣ್ಣಗಾಗಿದೆ ಎಲ್ಲ. ನೋಡಿ ತಣ್ಣಗಾಗಿದೆ. ಈಗ 1 ಕಪ್ಪು ಗೋಧಿ ಹಸಿಟ್ಟು ಹಾಕೋತಾ ಇದ್ದೀನಿ. 1 ಕಪ್ಪು ಗೋಧಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಹಸಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೋಡಿ, ನಾನು ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಅಥವಾ ಕಲಿಸ್ಕೊತೀವಿ ಸೇಮ್ ಅದೇ ಥರ ಕಲಿಸ್ಕೋಬೇಕು. ಅದಕ್ಕಿಂತ ತೆಳ್ಳಗೂ ಬೇಡ, ಅದಕ್ಕಿಂತ ಗಟ್ಟಿಗೂ ಬೇಡ, ಮೀಡಿಯಮ್ಮಾಗಿರಬೇಕು. ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ಕಲಿಸ್ತಾ ಇದ್ದೀನಿ. ಇದೇ ಥರ ಸಾಫ್ಟ್ ಆಗಬೇಕು. ಹಿಟ್ಟು ಈ ಥರ ಒಂದು ಹದ ಬರಬೇಕು. ಇದು ಸೊಪ್ಪು ಮತ್ತು ಹಸಿಟ್ಟು ಎಲ್ಲ ಒಂದು ಹದ ಬರಬೇಕು. ಇದು ಈ ಥರ ಚೆನ್ನಾಗಿ ಮಿದ್ದಿ ಸಾಫ್ಟ್ ಬರೋವರೆಗೂ ಕಲಿಸ್ಕೋಬೇಕು. ಇದು ಈ ಥರ ಸಾಫ್ಟ್ ಆಗಬೇಕು. ಈ ಥರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ
ನಾದ್ಕೋತೀನಿ ನಾನು. ಈ ಥರ ಕಲಿಸ್ಕೋಬೇಕು. ಈ ಥರ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದಬೇಕು. ಇದು 1 ರಿಂದ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಹಿಟ್ಟು. ಇದು ಎಷ್ಟು ಸಾಫ್ಟಾಗಿ ನಾವು ಚೆನ್ನಾಗಿ ಮಿದ್ತೀವಿ ಅಷ್ಟು ಚಪಾತಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಈ ಹದದಲ್ಲಿ ಇರಬೇಕು ಚಪಾತಿ ಹಿಟ್ಟು. ಈಗ ಸ್ವಲ್ಪ ಒಂದು 5 ರಿಂದ 10 ನಿಮಿಷ ನೆನೆಗೆ ಬರಬೇಕಿದ್ದು. ನೋಡಿ ಈ ಚಪಾತಿನ ಈ ಥರ ಚಿಕ್ಕದಾಗಿ, ಜಾಸ್ತಿ ದಪ್ಪ ಬೇಡ, ಇಷ್ಟು ತೆಳುವಾಗಿ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪ ಆದರೆ ಚೆನ್ನಾಗಿ ಬೇಯಲ್ಲ ಸೊಪ್ಪೆಲ್ಲ. ಅದರಿಂದ ಸ್ವಲ್ಪ ತೆಳ್ಳಗೆ ಚಿಕ್ಕದಾಗೆ ಮಾಡ್ಕೋಬೇಕು. ಈ ಥರ ಸುತ್ತ ತೆಳ್ಳಗೆ ಒಂದೇ ಮೀಡಿಯಮ್ ಸೈಜಲ್ಲಿ ಇರಬೇಕು. ಅದು ಆ ಥರ ಒತ್ಕೋಬೇಕು. ಈಗ ತವಾಗ ಎಣ್ಣೆ ಹಾಕೋಬಿಡಿ. ಸ್ವಲ್ಪ ನೀಟಾಗಿ ಈ ಥರ ತವಾಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತವ ಕಾಯಿಲಿ. ಕಾದಾದ್ಮೇಲೆ ಚಪಾತಿ ಹಾಕ್ಕೊಬೇಕು. ಇವಾಗ ಕಾದಿದೆ ತವ. ಈಗ ಚಪಾತಿ ಹಾಕೋತಾ ಇದ್ದೀನಿ ನಾನು. ಚಪಾತಿ ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಿ. ಬೆಂದ ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮೇಲೆ. ಈ ಥರ ನೀಟಾಗಿ ಎಣ್ಣೆ ಸವರ್ಕೊಳ್ಳಿ ಎಲ್ಲ ಕಡೆ. ನೀಟಾಗಿ ಎಣ್ಣೆ ಸವರ್ಬಿಟ್ಟು ಇವಾಗ ತಿರುವಾಕಿ ಹಿಂಗೆ ನೀಟಾಗಿ ಸುತ್ತ ನೀಟಾಗಿ ಬೇಯಿಸ್ಬೇಕು. ಇದನ್ನ ಈ ಥರ ಸುತ್ತ ಬೇಯಿಸಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕಿದು ಸುತ್ತ. ಇಲ್ಲ ಅಂತಂದರೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರಲ್ಲ, ಬಾಯಿಗೆಲ್ಲ ಒಂಥರ ಹಸಿ ಹಸಿಯಾಗಿ ಸಿಗುತ್ತೆ. ಅದರಿಂದ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡಿ 2 ಸೈಡು ಎಣ್ಣೆ ಹಾಕೋಬೇಕು. 2 ಸೈಡು ಎಣ್ಣೆ ಹಾಕೊಂಡು ನೀಟಾಗಿ ಈ ಥರ ಎಣ್ಣೆ ಹಾಕಿ ಬೇಯಿಸ್ಬೇಕು. ಈ ಥರ ಇದು ಬೇಗ ಬೆಳಿಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೂ, ಮತ್ತು ನೈಟು ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ಟಿಫನ್ಗೆ ಎಲ್ಲ ಬೇಗ ಈಸಿಯಾಗಿ ಮಾಡ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್, ಇಷ್ಟು ಚೆನ್ನಾಗಿ ಬಂದಿದೆ ಚಪಾತಿ. ಈ ಥರ ಮಾಡಿದ್ರೆ ಬೆಳಗ್ಗೆ ನಾಷ್ಟಕ್ಕೆ ಬೇಗ ಮಾಡ್ಕೋಬೋದು 5 ನಿಮಿಷದಲ್ಲಿ. ಇವಾಗ ಇದನ್ನು ಸೈಡ್ಗೆ ಹಾಕೋತೀನಿ ನೋಡಿ. ಇದು ಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ನೋಡಿ ಫ್ರೆಂಡ್, ಇದನ್ನ ಆದಷ್ಟು ಬೇಗ ಚೆನ್ನಾಗಿ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಹಾಕ್ತಾಯಿರ್ತೀನಿ.